ಅನ್ನುವುದಕ್ಕೆ ಉದಾಹರಣೆ ಪಂಚತಂತ್ರ. ಪಂಚತಂತ್ರ ಹಿತೋಪದೇಶ. ಪ್ರತಿಯೊಬ್ಬರು ಓದಬೇಕಾದಂತಹ ಒಳ್ಳೆ ಚೆನ್ನಾಗಿ ಜೋರಾಗಿ ಬಟ್ಟೆ ಬರೆ ಹಾಕೊಂಡಿದ್ದಾನೆ, ಕೈಯಲ್ಲಿ ಒಂದು ಆಧುನಿಕವಾದಂತಹ ಒಳ್ಳೆ ಚೆನ್ನಾಗಿ ಕಾಣುವಂತಹ ಸೂಟ್ ಕೇಸ್ ಹಿಡ್ಕೊಂಡಿದ್ದಾನೆ. ಅವನು ನಡೆದುಕೊಂಡು ಹೋಗ್ತಾ ಇದ್ದಾನೆ. ನಡೆದುಕೊಂಡು ಹೋಗುವಾಗ ಅಲ್ಲಿ ಒಂದು ವೃಕ್ಷದ ಮೇಲೆ, ಗಿಡದ ಮೇಲೆ 2 ಹಕ್ಕಿಗಳು ಕುಳಿತುಕೊಂಡಿವೆ. ಒಂದು ತಾಯಿ ಹಕ್ಕಿ, ಒಂದು ಮರಿ ಹಕ್ಕಿ. ಮರಿ ಹಕ್ಕಿ ಆ ಮನುಷ್ಯ ನಡೆದುಕೊಂಡು ಹೋಗ್ತಾ ಇದ್ದಾಗ ಅವನನ್ನು ನೋಡಿ ತನ್ನ ತಾಯಿ ಹಕ್ಕಿ ಹತ್ರ ಹೇಳುತ್ತೆ, ಇವನು ತುಂಬಾ ಸುಸಂಸ್ಕೃತ ವ್ಯಕ್ತಿ ಅನ್ಸುತ್ತೆ. ತಾಯಿ ಹಕ್ಕಿ ಕೇಳುತ್ತೆ, ನಿನಗೆ ಗೊತ್ತಾಯ್ತು? ನೋಡು, ಅವನು ಎಂತೆಂತ ಬಟ್ಟೆ ಮನೆ ಹಾಕೊಂಡಿದ್ದಾನೆ, ಅವನು ಎಂತ ಸೂಟ್ ಕೇಸ್ ಇಟ್ಕೊಂಡಿದ್ದಾನೆ, ಆದ್ರಿಂದ ಅವನು ಸುಸಂಸ್ಕೃತ ವ್ಯಕ್ತಿ ಅನ್ಸುತ್ತೆ ಅಂತ ಮರಿ ಹಕ್ಕಿ ಹೇಳುತ್ತೆ. ಆಗ ತಾಯಿ ಹಕ್ಕಿ ಹೇಳುತ್ತೆ, ಮಗು, ಒಬ್ಬ ಮನುಷ್ಯ ಸುಸಂಸ್ಕೃತ ಹೌದೋ ಅಲ್ಲ ಎಂಬುದನ್ನು ತೀರ್ಮಾನಿಸಲಿಕ್ಕೆ ಇನ್ನೊಂದು ಮತ್ತೊಂದು ವಸ್ತು ಅಲ್ಲ. ಹಾಗಾದ್ರೆ ಒಬ್ಬ ವ್ಯಕ್ತಿ ಸುಸಂಸ್ಕೃತ ಹೌದೋ ಅಲ್ಲ ಎಂಬುದನ್ನು ಹೇಗೆ ತೀರ್ಮಾನಿಸುವುದು? ಆ ತಾಯಿ ಹಕ್ಕಿ, ಪುಟ್ಟ ಹಕ್ಕಿ ತನ್ನ ಮಗುವಿಗೆ ಹೇಳುತ್ತೆ, ನೋಡು, ಯಾವಾಗ ವ್ಯಕ್ತಿ ಮಾತ್ರವತ್ ಪರನಾರೀಷು, ಅವನು ಪ್ರತಿಯೊಬ್ಬ ಸ್ತ್ರೀಯನ್ನು ತಾಯಿ ಅಂತ ನೋಡ್ಬೇಕು. ಎರಡನೇದಾಗಿ ಪರದ್ರವ್ಯೇಶು ನೋಡ್ತಾ ಇಲ್ಲ. ನಾವು ಎತ್ಕೊಂಡ್ರೆ ಯಾರಿಗೂ ಗೊತ್ತಾಗಲ್ಲ. ಆದರೂ ನಾವು ಎತ್ತಿಕೊಳ್ಳದೆ ನೇರವಾಗಿ ಅದನ್ನು ಕಣ್ಣೆತ್ತಿಯೂ ನೋಡದೆ ನೇರವಾಗಿ ಮುಂದಕ್ಕೆ ಹೋಗುತ್ತೇವೆಯೋ. ಮತ್ತು ಆತ್ಮವತ್ ಸರ್ವಭೂತೇಶು ತನ್ನಂತೆ ಪರರ ಬಗೆದೊಡೆ. ಯಾವಾಗ ಒಬ್ಬ ವ್ಯಕ್ತಿಯಲ್ಲಿ ಈ ಅಥವಾ ಜಾಗೃತವಾಗುತ್ತದೆಯೋ ಆಗ ಅವನು ಸುಸಂಸ್ಕೃತ ವ್ಯಕ್ತಿ. ನೋಡಿ, ನಮ್ಮ ದೇಶದ ಒಂದು ಪುಟ್ಟ ಹಕ್ಕಿ ಇಂಥ ದೊಡ್ಡ ಲೆಸನ್ ಅನ್ನು ನಮ್ಗೆ ಹೇಳುತ್ತೆ. ಹಾಗಿರುವಾಗ ನಾವು ನೀವು ಈ ಅತ್ಯುನ್ನತ ಮೌಲ್ಯಗಳನ್ನು ನಮ್ಮ ಬದುಕಲ್ಲಿ ತೆಗೆದುಕೊಂಡು ನಮ್ಮ ದೇಶ ಭಾರತ, ನಮ್ಮ ಹಿಂದೂ ಸಂಸ್ಕೃತಿ, ನಮ್ಮ ತಾಯಿ ಭಾರತಿ ನಮಗೆ ಸದಾ ಪೂಜಿತೆ ಎಂಬ ದಿನ ನಮ್ಮ ಮನೆಯಲ್ಲಿ ಅನುಷ್ಠಾನಕ್ಕೆ ತರುವ ಮೂಲಕ ಸಾರ್ಥಕಗೊಳಿಸುವ ಪ್ರಯತ್ನವನ್ನು ಮಾಡೋಣ.